ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೇನೇ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಮತ್ತೆ ಸತ್ಯ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಈ ಕಡೆ ಅಜಿತ್ಗೆ ಮಾತ್ರ ತುಂಬಾನೇ ಟೆನ್ಷನ್, ಒಂಥರ ನರ್ವಸ್ ಆಗ್ತಿರ್ತಾನೆ. ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಭೂಮಿ ನನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳ? ಸತ್ಯಣ್ಣ, ಅವಳಂತೂ ನಾನು ತುಂಬಾನೇ ಹಚ್ಕೊಂಡ್ಬಿಟ್ಟಿದೀನಿ. ಸತ್ಯಣ್ಣ, ನನ್ನ ಲೈಫಲ್ಲಿ ಭೂಮಿ ತುಂಬಾ ಮುಖ್ಯ. ಅವಳು ನನ್ನ ಜೀವನಕ್ಕೆ ಬೇಕೇ ಬೇಕು. ನಿಜವಾಗ್ಲೂ ನನ್ನನ್ನು ಅವಳು ಇಷ್ಟ ಪಡ್ತಿರ್ಬೋದಾ? ಕೊನೆವರೆಗೂ ನನ್ನ ಜೊತೆ ಇರೋದಕ್ಕೆ ಒಪ್ಕೊಂಡ್ಬಹುದಾ? ಅಲ್ಲ, ನನ್ನ ಜೊತೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಮತ್ತೆ ಜೊತೆಯಾಗಿ ಇರ್ಬೋದಾ ಅಂತೇಳಿ ಸತ್ಯಣ್ಣನ ಜೊತೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಈ ಕಡೆ ಅಜಿತ್ ಕೇಳ್ತಿರ್ತಾನೆ. ಅಬ್ಬಾ ಗೆಳೆಯ, ನೀನ್ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ಯಾ? ನಾನು ಅವತ್ತೇ ಹೇಳ್ದೆ ಅಲ್ವಾ, ಭೂಮಿನೂ ಕೂಡ ನಿನ್ನನ್ನ ಅವಳಿಗೆ ಗೊತ್ತಿಲ್ದೇನೆ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಕಣೋ. ನೀನ್ ಯಾವ ತರ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ಯಾ, ಅದೇ ತರ ಅವಳಿಗೆ ಗೊತ್ತಿಲ್ದೇನೆ ಒದ್ದಾಡ್ತಿದ್ದಾಳೆ ಕಣೋ. ಇವಾಗ ಭೂಮಿ ಪತ್ರ ಬರಿತಾ ಇದ್ದಾಳಲ್ವಾ, ನೋಡೋಣ ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅವಳಿಗೆ. ಅವಳು ನಿನ್ನನ್ನ ಬರೀ ಒಂದು ಸ್ನೇಹಿತನಾಗಿ ನೋಡ್ತಿರ್ಬೋದಾ, ಅಥವಾ ಗಂಡನಾಗಿ ಸ್ವೀಕಾರ ಮಾಡೋದಿಕ್ಕೆ ಅವಳು ಕೂಡ ರೆಡಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಆತುರದಿಂದ ಕಾಯ್ತಾ ಏನ್ ಬರಿತಾಳೆ ನೋಡೋಣ. ಇರು ಗೆಳೆಯ, ನೀನ್ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಾ ಇದೀಯಾ? ಸ್ವಲ್ಪ ಸ್ವಲ್ಪ ತಾಳ್ಮೆ ಇರ್ಲಿ ಗೆಳೆಯ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಹೇಳ್ತಿರುವಾಗ, ಅಲ್ಲ ಸತ್ಯಣ್ಣ, ಇವಾಗ ತಾನೇ ಬರೆಯೋದಕ್ಕೆ ಶುರು ಮಾಡಿದಾಳೆ. ಹೋಗ್ಬೇಕು, ಅವಳ ಮುಖದಲ್ಲಿ ಏನೆಲ್ಲ ಎಕ್ಸ್ಪ್ರೆಷನ್ ಬರ್ತಿರ್ಬೋದು ಅನ್ನೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು ಸತ್ಯಣ್ಣ. ಭೂಮಿ ನನ್ ತುಂಬಾ ಇಷ್ಟ ಸತ್ಯಣ್ಣ. ನಾನ್ ಯಾವ ಕಾರಣಕ್ಕೂ ನನ್ನ ಜೀವನದಲ್ಲಿ ಅವಳನ್ನ ಕಳ್ಕೊಳ್ಳೋದಕ್ಕಂತೂ ನನಗ್ ಇಷ್ಟ ಇಲ್ಲ ಅಂತ ಹೇಳಿ ಅಜಿತ್ ಈ ಕಡೆ ಒದ್ದಾಡ್ತಾ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ಮನೆಯವರೆಲ್ರು ಅಜಿತ್ ಬರ್ತ್ಡೇ ಅಂತೂ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಎಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾ ಇದೀವಿ. ಅಜಿತ್ಗೆ ವಿಶ್ ಕೂಡ ಮಾಡಿಸ್ಕೊಳ್ತಿಲ್ಲ. ನನಗೂ ಕೂಡ ವಿಶ್ ಮಾಡಕ್ ಆಗ್ತಿಲ್ಲ. ಏನಪ್ಪಾ ಮಾಡೋದು, ಈ ತರ ಸೆಲೆಬ್ರೇಷನ್ ಮಾಡ್ತಿದೀವಿ ಅಂತ ಏನಾದ್ರು ಗೊತ್ತಾದ್ರೆ ಅಜಿತ್ ಒಪ್ಕೊಳ್ದಲೆ ಏನಾದ್ರು ಜಗಳ ಮಾಡ್ಬಿಟ್ರೆ, ಕೂಗಾಡ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಈ ಕಡೆ ಒಂದ್ ಕಡೆ ರಾಮ್ ಕೂಡ ಹೇಳ್ತಿರ್ತಾರೆ. ಆಗ ಶ್ರವಣ್, ಬಾಬಾ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ನನಗೂ ಇಷ್ಟು ದಿನ ಭಯ ಇತ್ತು, ಆದ್ರೆ ಭೂಮಿ ಎಲ್ಲನೂ ಕೂಡ ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅವಳು ತುಂಬಾನೇ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಕೂಡ ಹೇಳ್ತಿರ್ತಾರೆ. ಈ ಕೆಲ್ಸನ ಮಾಡೇ ಮಾಡ್ತಾಳೆ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಹೀಗೆ ಒಬ್ರಿಗೊಬ್ರು ಮಾತಾಡ್ತಿರುವಾಗ ಈ ತರ ಅಜಿತ್ಗೆ ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋ ಒಂದು ಟೆನ್ಷನ್. ಮನೆಯವರು ಎಲ್ರು ಕೂಡ ಒಪ್ಕೊಳ್ತಾನೋ ಅಥವಾ ಏನ್ ಮಾಡ್ತಾನೋ ಅಂತೇಳಿ ಈ ಕಡೆ ಮನೆಯವ್ರಿಗೆ ಆತಂಕ ಹಾಕಿದ್ರೆ, ಇನ್ನೊಂದ್ ಕಡೆ ಅಜಿತ್ಗೆ ಇನ್ನೊಂದ್ ತರ ವರಿ ಆಗಿರುತ್ತೆ. ಭೂಮಿ ನನ್ ಪ್ರೀತಿನ ಒಪ್ಕೊಳ್ತಾಳೋ ಇಲ್ವೋ ಅಂತೇಳಿ ಈ ಕಡೆ ಅಜಿತ್ದೇ ಒಂದು ತಲೆನೋವಾಗಿರುತ್ತೆ. ಇನ್ನೊಂದ್ ಕಡೆ ಈ ಅಶ್ವಿನಿ ಮಂಡ್ಯದಲ್ಲಿ ಬೇರೆ ಕಾಣಿಸ್ಕೊಂಡಿದ್ದಾಳೆ. ಅಲ್ಲ, ಇಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅಂತಂದ್ರೆ ಯಾರಿಗೆ ಏನ್ ತೊಂದ್ರೆ ಮಾಡ್ತಾಳೋ ಏನೋ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಂತೂ ಭೂಮಿಗೆ ಸಿಕ್ಕಾಪಟ್ಟೆ ಭಯ. ಈ ಅಶ್ವಿನಿನ ಮಾತ್ರ ಯಾವ ಕಾರಣಕ್ಕೂ ನಂಬಕ್ ಸಾಧ್ಯನೇ ಇಲ್ಲ. ಅಶ್ವಿನಿ ನಮ್ಮನೆಗೆ ಇಷ್ಟ ದಿನ ಮನಸ್ವಿನಿ ಅಂತ ಹೇಳ್ಕೊಂಡು ಎಲ್ರನ್ನೂ ಕೂಡ ಏಮರ್ಸಿ ದೊಡ್ಡದಾಗಿ ಮೋಸ ಮಾಡ್ಬಿಟ್ಟಿದ್ದಾಳೆ. ಇವಾಗ ಮತ್ತೆ ಇಲ್ಲಿಗ್ ಬಂದಿದ್ದಾಳೆ. ಬಂದು ಯಾರಿಗೆ ಏನು ಯಾವ ತರ ಏಮರ್ಸ್ ಬಿಡ್ತಾಳೋ, ಯಾವ ತರ ತೊಂದ್ರೆ ಕೊಡ್ತಾಳೋ ಏನು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಒಬ್ಳಿಗೊಬ್ಳೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನೊಂದ್ ಕಡೆ ಅಶ್ವಿನಿ ಸುಮ್ನೆ ಇರ್ತಾಳ. ಇವಳಂತೂ ದೊಡ್ಡ ಮೋಸಗಾರ್ತಿ, ದೊಡ್ಡ ಫ್ರಾಡು. ಒಂದ್ ಸ್ವಲ್ಪ ಜನ ರೌಡಿಗಳನ್ನ ಕೂಡ ಇಟ್ಕೊಂಡಿರ್ತಾಳೆ. ಯಾವ ಟೈಮಲ್ಲಿ ಯಾವಾಗ ಕೆಟ್ಟ ಕೆಲಸ ಮಾಡೋಕ್ಕೆ ಹುಡುಗರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾಳೋ ಅಂತ ಒಂದು ಹುಡುಗನಿಗೆ ಫೋನ್ ಕೂಡ ಮಾಡ್ತಾಳೆ. ನೀನು ಭದ್ರನ್ ಕಡೆಯವನು ಅಂತ ನನಗೆ ಚೆನ್ನಾಗ್ ಗೊತ್ತು. ಭದ್ರನೇ ನನ್ಗೆ ನಿನ್ ನಂಬರ್ನ ಕಳ್ಸಿದ್ದು. ನಿನ್ನಿಂದ ನನ್ಗೆ ಒಂದ್ ಹೆಲ್ಪ್ ಆಗ್ಬೇಕು. ಒಬ್ರನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಆ ಕಿಡ್ನಾಪರ್ಸು ಯಾರು, ಹುಡುಗನ ಲೇಡೀಸಾ ಜೆಂಟ್ಸಾ ಅಂತ ಕೇಳಿದಾಗ ಲೇಡೀಸ್ ಅಂತ ಹೇಳಿದಾಗ, ಲೇಡೀಸ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಅಂದಾಗ, ನೀವು ಸ್ವಲ್ಪ ದುಡ್ಡನ್ನ ಜಾಸ್ತಿ ಕೊಡ್ಬೇಕು ಅಂದಾಗ ಈ ಕಡೆ ಅಶ್ವಿನಿ, ಅಯ್ಯೋ ದುಡ್ಡಿನ ಬಗ್ಗೆ ಎಲ್ಲ ಏನು ವರಿ ಬೇಡ. ನಿನಗೆ ನೀನ್ ಎಷ್ಟು ಕೇಳ್ತೀಯೋ ಅದಕ್ಕಿಂತ ಜಾಸ್ತಿನೇ ನಾನು ಕೊಡೋಕೆ ರೆಡಿ ಇದ್ದೀನಿ. ನೀನು ಆ ಹೆಂಗಸನ್ನ ಮನೆಯಿಂದ ಆಚೆ ಕರ್ಕೊಂಡ್ ಬಾ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನೀವ್ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂತ ಅಂದ್ರೆ ಈ ಕೆಲ್ಸನ ನಾನು ಮಾಡಿ ಕೊಡ್ತೀನಿ. ಹಾಗೇನೆ ನನ್ಗೆ ಆ ಮನೆ ಒಂದು ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ ನಾನು ಎಲ್ಲಾನು ಕೂಡ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ತಾಳೆ. ಇನ್ನು ಶಾರದಾ ಬದುಕಿದ್ದಾಳೆ ಅನ್ನೋ ಸತ್ಯನ ತಿಳ್ಕೊಂಡು ಈ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಡು, ಇದು ಸರಿಯಾದ ಟೈಮು ಶಾರದನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ದೇವಯಾನಿಗೂ ಕೂಡ ಹೇಳ್ದೆ ಕೇಳ್ದೆ ನಾನೇ ಕರ್ಕೊಂಡೋಗಿ, ನಾನೇ ಈ ಮನೆ ಮಗಳು ಅಂತ ಆ ಒಂದು ದೇವರ ಸನ್ನಿಧಿ ಮನೆಯನ್ನ ಸೇರ್ಕೊಳ್ಳೋದಿಕ್ಕೆ ಇದು ಒಂದು ಸರಿಯಾದ ಟೈಮ್ ಬಂದಿದೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಏನೆಲ್ಲ ಪ್ಲಾನ್ ಮಾಡ್ತಿರ್ತಾಳೆ ಅಂತಂದ್ರೆ ಈ ರೀತಿ ಎಲ್ಲ ಮಾಡ್ಕೊಂಡಿರ್ತಾಳೆ. ಇನ್ನೊಂದ್ ಕಡೆ ಲಕ್ಷ್ಮಿ ಅಕ್ಕ ಕವಿತಾನ ನೋಡ್ಕೊಂಡು ಅವಳು ಕೂಡ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ.
ಕವಿತಾ ಅಂತೂ ಜಾಸ್ತಿ ಮಾತಾಡೋದೇ ಇಲ್ಲ. ಅಂದ್ರೆ ಶಾರದಮ್ಮನವರು ಅಂದ್ರೆ ಯಾರ ಮನೆಯವರು, ಯಾರು ಹೆಂಡತಿಯಾಗಿದ್ದೆ, ಇವಾಗ ಯಾಕೆ ಈ ತರ ಎಲ್ಲ ಆಗಿದ್ದು, ಏನು ಎತ್ತ, ಏನ್ ವಿಚಾರನೂ ಕೂಡ ಕವಿತಾ ಲಕ್ಷ್ಮಕ್ಕನ ಹತ್ರ ಶೇರ್ ಮಾಡ್ಕೊಳ್ತಾ ಇರಲ್ಲ. ಕವಿತಾ ಅಂತಾನೆ ಹೇಳ್ಕೊಂಡು ಇಷ್ಟು ದಿನ ಕಾಲ ಕಳೀತಾ ಇರ್ತಾರೆ. ಪಾಪ ಲಕ್ಷ್ಮಿಗೂ ಕೂಡ ಇವರೇ ಭೂಮಿ ತಾಯಿ ಶಾರದಾ ಅನ್ನೋದಕ್ಕೂ ಸಹ ಗೊತ್ತಿರೋದಿಲ್ಲ. ಆದ್ರೆ ಅಶ್ವಿನಿ ಈ ಕಡೆ ಮಾಡಿರೋ ಪ್ಲಾನ್ಗೆ ಈ ಲಕ್ಷ್ಮಿ ಏನಾದ್ರೂ ಬಲಿ ಆಗ್ಬಿಡ್ತಾಳ, ಅಥವಾ ಈ ಶಾರದನ ಈ ಅಶ್ವಿನಿ ಕೈಗೆ ಏನಾದ್ರೂ ಒಪ್ಪಿಸ್ಬಿಡ್ತಾಳ, ಅಥವಾ ಕಿಡ್ನಾಪ್ ಮಾಡ್ಕೊಂಡು ಹೋಗೇ ಬಿಡ್ತಾಳ. ಈ ಶಾರದಾ ಅವ್ರ ಮಗಳು ನಾನೇ ಅಂತ ಹೇಳ್ಕೊಂಡು ಇಷ್ಟ ದಿನ ಅಮ್ಮನ ನಾನ್ ಜೋಪಾನ ಮಾಡಿದೆ, ನನ್ನ ಅಮ್ಮ ನಾನೇ ಇಷ್ಟು ವರ್ಷ ಸಾಕಿದ್ದು ಅಂತ ಹೇಳ್ಬಿಟ್ಟು ಶಾರದಾ ಅವ್ರಿಗೆ ಬುದ್ಧಿ ಸರಿಗಿಲ್ಲ. ನಮ್ಮ ಅಮ್ಮನ್ಗೆ ಯಾರ ಜೊತೆ ಇದ್ದೀನಿ ಅನ್ನೋದು ಸಹ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಇಂತ ಒಂದು ಶಾರದನ್ನ ಅಶ್ವಿನಿ ಮನೆಗೆ ಹೋಗ್ಬಿಟ್ಟು ಆ ದೇವ್ರ ಮನೆ ಸನ್ನಿಧಿಗೆ ಹೋಗ್ಬಿಟ್ಟು ಏನೆಲ್ಲ ಮೋಸ ಮಾಡ್ಬೋದು, ಆ ಒಂದು ದೇವರ ಸನ್ನಿಧಿಯ ಒಂದು ಮಗಳು ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಪಟಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಸ್ತಿಗೂ ನಾನೇ ಅದಕ್ಕೆ ಒಡತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಕನ್ಸ್ ಕಂಡ್ಕೊಂಡಿದ್ದಂತಹ ದೇವಯಾನಿಗೂ ಕೂಡ ಏಮಾರ್ಸ್ಬಿಟ್ಟು ಎಲ್ಲ ಪ್ರಾಪರ್ಟಿನ ಲಪಟಾಯಿಸ್ಕೊಳ್ಬೇಕು ಅಂತ ಪ್ಲಾನ್ ಏನ್ ಮಾಡ್ತಾಳೆ ಅಂತ ಹೇಳಿ ಮುಂದೆ ಏನ್ ನೋಡೋಣ ಸ್ನೇಹಿತರೆ, ಕಾದು ನೋಡ್ಬೇಕು ಏನೆಲ್ಲ ಮಾಡಬಹುದು ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನು ಈ ಅಜಿತ್ನ ಮನೆಯಿಂದ ಹೇಗಾದ್ರೂ ಮಾಡಿ ಸಾಗಾಕ್ಬೇಕು, ಯಾಕಂದ್ರೆ ಸೆಲೆಬ್ರೇಷನ್ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು, ಕೇಕ್ ತರಿಸ್ಬೇಕು. ಆದ್ರೆ ಅಜಿತ್ ಮಾತ್ರ ಕ್ಯಾರೆ ಅನ್ನೋದಿಲ್ಲ. ನಾನೆಲ್ಲೂ ಹೋಗಲ್ಲ, ನಾನು ಎಲ್ರ ಜೊತೆ ಸೇರ್ಕೊಂಡು ಗೇಮ್ ಆಡ್ಬೇಕು, ಕೇರ್ ಮಾಡ್ಬೇಕು, ಎಲ್ರ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಿರುವಾಗ ಎಲ್ರನ್ನೂ ಕೂಡ ಕೂಗ್ತಿರ್ತಾನೆ. ಈ ಕಡೆ ನಚಿಕೇತ, ಸಂಗೀತ ಯಾರು ಕೂಡ ಸರಿಯಾಗಿ ಅಜಿತ್ಗೆ ಮುಖ ಕೊಟ್ಟೇ ಮಾತಾಡೋಕ್ ರೆಡಿ ಇರೋದಿಲ್ಲ. ಎಲ್ಲ ನಿಮ್ಗೆಲ್ಲ ಏನಾಗಿದೆ, ಎದೋಳ್ರ ಮೇಲೆ ಕೇರಂ ತಗೊಂಡ್ ಬಂಡ್ರೋ ಆಡೋಣ ಅಂತ ಬರ್ರೋ ಬರ್ರೋ ಅಂದಾಗ ಯಾಕೆ ಈ ತರ ಎಲ್ಲ ಸಪ್ಪೆ ಮುಖ ಮಾಡ್ಕೊಂಡ್ ಕೂತಿರೋದು, ಬಂಡ್ರೋ ಬಂಡ್ರೋ ಅಂತ ಈ ಕಡೆ ಅಜಿತ್ ಕರಿತಿರ್ಬೇಕಾದ್ರೆ ಅಯ್ಯೋ ಇಲ್ಲ, ನನಗಂತೂ ತಲೆ ತುಂಬಾನೇ ನೋವು, ನನಗ್ ಮಾತ್ರ ಬರೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ ಡ್ರಾಮಾ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ದೇವಯಾನಿ ಕಡೆ ನೋಡಿದಾಗ ಅವಳು ಕೂಡ ಕ್ಯಾರೆ ಅನ್ನೋದಿಲ್ಲ. ಯಾಕತ್ತೆ ನಿಮ್ಗೆ ಕೇರಂ ಅಂದ್ರೆ ಇಷ್ಟ ತಾನೆ, ಯಾಕೆ ನೀವು ನನ್ ಜೊತೆ ಆಡೋದಕ್ ಬರೋದಿಲ್ಲ ಅಂತ ಹೇಳ್ತಿರೋದು, ಬನ್ನಿ ನನಗ್ ಗೊತ್ತಿಲ್ಲ ಆಟ ಆಡ್ಬೇಕು ಅಂತ ಹೇಳಿದಾಗ ದೇವಯಾನಿ ಇದ್ದವಳು ಅಪೇಕ್ಷೆ ಕಡೆ ಕೈ ತೋರ್ಸ್ಬಿಡುತ್ತಾರೆ. ಅಪೇಕ್ಷೆನೂ ಕೂಡ ನಾನು ಒಬ್ಳೆ ಹೆಂಗೋ ಬರ್ಲಿ, ಯಾರು ಇಲ್ಲ ಎಲ್ರು ಬಂದ್ರೆ ಮಾತ್ರ ನಾನ್ ಬರೋದು ಅಂತ ಹೇಳ್ಬಿಟ್ಟು ಅವಳು ಕೂಡ ತಪ್ಪಿಸ್ಕೊಂಡ್ ಬಿಡ್ತಾಳೆ. ಈ ತರ ಎಲ್ರು ಕೂಡ ಒಂದೊಂದ್ ತರ ಅಜಿತ್ ಕೈಯಿಂದ ತಪ್ಪಿಸ್ಕೊಂಡು ಅವ್ರನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಡೆ ಹಾಕಿದ್ರೆ ಮನೆನೆಲ್ಲ ಡೆಕೋರೇಷನ್ ಮಾಡಿ 12 ಗಂಟೆ ಒಳಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಜಿತ್ಗೆ ವಿಶ್ ಮಾಡ್ಲೇಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯಾರಿಗೂ ಕೂಡ ಅಜಿತ್ಗೆ ಮನೆಯಿಂದ ಆಚೆ ಹಾಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಆ ಟೈಮ್ಗೆ ಭೂಮಿ ಬಂದ್ಬಿಡ್ತಾಳೆ. ಸಾಹೇಬ್ರೆ ಸಾಹೇಬ್ರೆ, ಅಯ್ಯೋ ಲಕ್ಷ್ಮಿ ಅಕ್ಕ ನನಗೆ ಇವಾಗ ಫೋನ್ ಮಾಡಿದ್ರು ಸಾಹೇಬ್ರೆ, ಅಮ್ಮ ಏನ್ ಗೊತ್ತಾ, ಯಾರೋ ಇಬ್ರು ಕಳ್ಳರು ಮುಖ ಮುಚ್ಕೊಂಡ್ ಬಂದು ಹೆದರ್ಸೋಕೆ ಪ್ರಯತ್ನ ಪಡ್ತಿದಾರಂತೆ ಸಾಹೇಬ್ರೆ, ಯಾರು ಗೊತ್ತಿಲ್ಲ ಸಾಹೇಬ್ರು ಫಾಲೋ ಮಾಡ್ತಿದಾರಂತೆ ಅಂದಾಗ, ಓ ಹೌದಾ, ಹೋಗ್ಲೇಬೇಕು, ಅವ್ರನ್ನ ಕಾಪಾಡ್ಲೇಬೇಕು. ಇನ್ನು ಈ ಅಶ್ವಿನಿ ಬೇರೆ ಬಂದ್ ಸೇರ್ಕೊಂಡಿದ್ದಾಳೆ, ಇನ್ನು ಎಲ್ಲಾದ್ರೂ ನಮ್ ಕವಿತಕ್ಕನ್ ಮೇಲೆ ಎಲ್ಲಿ ಅಟ್ಯಾಕ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಭಯ ಆಗ್ತಿದೆ ಸಾಹೇಬ್ರೆ. ಸಾಹೇಬ್ರೆ ನೀವ್ ಅಲ್ಲಿಗೆ ಹೋಗಿ ಸಾಹೇಬ್ರೆ, ಕಾಪಾಡಿ ಸಾಹೇಬ್ರೆ ಅಂತ ಹೇಳ್ತಿರುವಾಗ ಈ ಕಡೆ ಸದಾನಂದ್ಗೆ ಅಜಿತ್ ಕಾಲ್ ಮಾಡಿಬಿಟ್ಟು ಬೇಗ ಬೇಗ ಲಕ್ಷ್ಮಿ ಮನೆ ಹತ್ರ ಬನ್ನಿ, ನಾನು ಕೂಡ ಇವಾಗ ಅಲ್ಲಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅಜಿತ್ ಹೊರಟೇ ಬಿಡ್ತಾರೆ. ಈ ಕಡೆ ಸತ್ಯನು ಕೂಡ ಇದನ್ನ ನಿಜ ಅನ್ಕೊಂಡು ಹೌದಾ ನಾನು ಬರ್ತೀನಿ ಅಜಿತ ಅಜಿತ ಅನ್ಕೊಂಡು ಹೋಗ್ತಿರುವಾಗ ಸತ್ಯನ ಒಂದ್ ನಿಮಿಷ ಇರಿ, ನಾನೇನೋ ಅವ್ರ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಏನೋ ಪ್ಲಾನ್ ಮಾಡ್ಕೊಂಡಿದೀನಿ, ಅಲ್ಲಿ ಏನೋ ಹಾಗೆ ಇಲ್ಲ, ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ದಾಗ, ಆದ್ರೆ ಅಲ್ಲಿ ಭೂಮಿಗೂ ಗೊತ್ತಿಲ್ದೇನೆ ಅಶ್ವಿನಿ ನಿಜವಾಗ್ಲೂ ಕವಿತನ ಪ್ಲಾನ್ ಮಾಡಿಸಿದಾಳೆ ಅಂದ್ರೆ ಕಿಡ್ನಾಪ್ ಮಾಡ್ಸೋದಿಕ್ಕೆ. ಈ ಅಜಿತ್ ಒಂದು ಟೀಮ್ ಅನ್ನ ಕರ್ಕೊಂಡು ಅಲ್ಲಿಗೆ ಹೊರಟೋಗ್ಬಿಡ್ತಾರೆ. ಲಕ್ಷ್ಮಿ ಅವರ ಎಲ್ಲಿ ಎಲ್ಲಿ ಯಾರು ನಿಮ್ಮನ್ನ ಫಾಲೋ ಮಾಡ್ತಿದಾರಲ್ಲ, ತೊಂದ್ರೆ ಕೊಡ್ತಾ ಇದಾರಂತಲ್ಲ, ಯಾರು ಯಾರು ಹುಡುಗರು ಇದಾರಂತಲ್ಲ ಅಂತ ಹೇಳಿ ಭೂಮಿ ನಮ್ಗೆ ಹೇಳಿದಾಳೆ ಅಂತ ಹೇಳಿ ಲಕ್ಷ್ಮಿ ಅಕ್ಕನ ಹತ್ರ ಟೆನ್ಷನ್ ಮಾಡ್ಕೊಂಡು ಕೇಳಿದಾಗ, ಸಾಹೇಬ್ರೆ ಏನಾಯ್ತು, ನಮ್ಮನೆ ಹತ್ರ ಕಳ್ರ ಇಲ್ವಲ್ಲ, ಮುಖ ಮುಚ್ಕೊಂಡ್ ಬಂದ್ರ ಇಲ್ವಲ್ಲ, ನಮಗ್ ಯಾರು ತೊಂದ್ರೆ ಕೊಡ್ತಿಲ್ವಲ್ಲ, ಭೂಮಿ ಹೇಳಿದ್ದ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿನೂ ಕೂಡ ಆಶ್ಚರ್ಯದಿಂದ ಕೇಳ್ತಿರ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಮನೆಯಲ್ಲಿ ಎಲ್ಲ ತರ ಡೆಕೋರೇಷನ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲಾನು ಕೂಡ ಬರ್ತ್ಡೇ ಸೆಲೆಬ್ರೇಷನ್ಗೆ ಎಲ್ರು ಮಾಡ್ಬೇಕು, ಮಾಡ್ತೀವಿ, ಹಾಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳಿ ಲೆಕ್ಕಾಚಾರ ಹಾಕೊಂಡಿದ್ರೆ ಈ ಕಡೆ ಅಜಿತ್ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡ್ ಬಿಡ್ತಾನೆ. ಈ ಕಡೆ ಭೂಮಿ ಮಾತ್ರ ಒಂದು ಲೆಟರ್ನ ಬರ್ದಿರ್ತಾಳೆ. ಆ ಲೆಟರ್ನ ಅಜಿತ್ ಕೈ ಕೊಟ್ರೆ ಅವರ ಕೋಪ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಈ ಒಂದು ಪತ್ರ ಸಾಕು ನಿಮ್ ಕೋಪ ಕಮ್ಮಿ ಮಾಡೋದಕ್ಕೆ ಸಾಹೇಬ್ರೆ ಅಂತ ಹೇಳಿ ಭೂಮಿನೂ ಕೂಡ ಆ ಲೆಟರ್ನ ನೋಡ್ತಾ ಖುಷಿ ಖುಷಿಯಾಗಿ ಇರ್ತಾಳೆ. ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡಿದ್ದಾಗ ಈ ಕಡೆ ಭೂಮಿ ಖುಷಿಯಾಗಿದ್ದಾಗ, ಈಗ ಭೂಮಿ ಅಂದ್ರೆ ಭೂಮಿ ಈಗ ಸುಳ್ಳು ಹೇಳ್ಬಿಟ್ಟಿದ್ದಾಳೆ, ಲಕ್ಷ್ಮಿ ಅಕ್ಕನ ಮನೆಗೆ ಕಿಡ್ನಾಪರ್ಸ್ ಬಂದಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಜಿತ್ ಅದನ್ನ ನಿಜವಾಗ್ಲು ಅಂತ ನಂಬಿ ಈಗ ಅಲ್ಲಿ ಏನು ಇಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಬಂದು ಭೂಮಿ ಮೇಲೆ ಕೋಪ ಮಾಡ್ಕೊಂಡಾಗ ಭೂಮಿ ಅದೇ ಪ್ಲಾನ್ ಮಾಡ್ಕೊಂಡಿರ್ತಾಳೆ, ಪತ್ರನ ಕೊಟ್ರೆ ಅಜಿತ್ ಸಾಹೇಬ್ರು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅಜಿತ್ ಇರೋ ಮೆಂಟಾಲಿಟಿನಲ್ಲಿ
ಅದನ್ನೆಲ್ಲನೂ ಕೂಡ ಸೈಡಿಗೆ ಇಟ್ಬಿಟ್ಟು ಭೂಮಿ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಂಡು ಮನೆಯಲ್ಲಿ ಅದು ಸೆಲೆಬ್ರೇಷನ್ ಮಾಡ್ತಿರೋದನ್ನ ನೋಡ್ಕೊಂಡು ಅಜಿತ್ ಎಲ್ರೂ ಮನ್ಸಿಗೂ ಏನಾದ್ರೂ ನೋವು ಮಾಡ್ಬಿಡ್ತಾನ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಅಜಿತ್ ಆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನ ಮಾಡೋದೇ ಮರ್ತ್ಬಿಟ್ಟಿದ್ದ. ಬರ್ತ್ಡೇ ಅಂತ ಬಂದಾಗ ಅವನ ತಲೆನೇ ಸರಿಗಿರಲ್ಲ, ತುಂಬಾನೇ ಕೋಪ ಮಾಡ್ಕೊಂಡ್ಬಿಡ್ತಾನೆ, ತುಂಬಾ ನೋವು ಕೂಡ ಮಾಡ್ಕೊಂತಾನೆ. ಯಾಕೆ ಅಂತ ಕಾರಣ ಗೊತ್ತೇ ಇರ್ಬೋದು, ಶಾರದಾ ಅವರು ಕಿಡ್ನಾಪ್ ಆಗಿರೋದ್ರಿಂದ. ಸೊ ನೋಡ್ಬೇಕು ಸ್ನೇಹಿತರೆ, ಇವಾಗ ಅಜಿತ್ ಮನೆಗೆ ಬರ್ತಾನೆ, ಮನೆಯವರೆಲ್ಲ ಸೆಲೆಬ್ರೇಷನ್ ಮಾಡ್ತಿರೋದು ನೋಡಿದಾಗ ಅಜಿತ್ ಮುಂದೆ ಯಾವ ತರ ರಿಯಾಕ್ಷನ್ ಕೊಡ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕು ಸ್ನೇಹಿತರೆ. ಹಾಗೇನೆ ಇನ್ನೊಂದ್ ಕಡೆ ಅಶ್ವಿನಿ ಕೂಡ ಏನ್ ಮಾಡ್ತಾಳೆ, ಶಾರದಾ ಅವ್ರನ್ನ ಕಿಡ್ನಾಪ್ ಮಾಡೇ ಬಿಡ್ತಾಳ. ಮನೆಯವ್ರ ಮುಂದೆ ಕರ್ಕೊಂಡು ಬಂದು ನಾನೇ ಇವ್ರ ನಿಜವಾದ ಮಗಳು, ಶ್ರವಣ್ಣ ಅವರ ಮಗಳು ಕೂಡ ನಾನೇ ಅಂತ ಹೇಳ್ಕೊಂಡು ಮತ್ತೆ ದೇವ್ರ ಮನೆ ಸೇರ್ಕೊಂತಾಳ. ನೋಡ್ಬೇಕು ಸ್ನೇಹಿತರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.